ಹಾಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರೆನ್ ಇನ್ಸೈಟ್ಗೆ ಸ್ವಾಗತ. ಇವತ್ತು ಮ್ಯಾಚ್ ಆಗ್ತಾ ಇರೋದು KKR ವರ್ಸಸ್ ಪಂಜಾಬ್. ಆ ಟೀಮ್ಸ್ ನ ಸ್ಟ್ಯಾಟ್ಸ್ ಇರ್ಬೋದು, ಪ್ಲೇಯಿಂಗ್ 11 ಇರ್ಬೋದು, ಪ್ರತಿಯೊಂದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಬರೋಣ. ನಿಮ್ಗೆಲ್ಲ ಗೊತ್ತಿರಾಗೆ ಕೋಲ್ಕತ್ತಾ ಲಾಸ್ಟ್ 2 ಮ್ಯಾಚಸ್ ಸೋತ್ಕೊಂಡು ಬರ್ತಾ ಇದೆ. ಒಂಥರ ಕಷ್ಟ ಪಡ್ತಾ ಇದಾರೆ. ಪ್ಲೇಯಿಂಗ್ 11 ನಲ್ಲೇ ಸ್ವಲ್ಪ ಗೊಂದಲ ಇದೆ ಅಂತ ಹೇಳ್ಬೋದು. ಇದಕ್ಕೆ ಆಪೋಸಿಟ್ ಪಂಜಾಬ್ 2 ಮ್ಯಾಚ್ ವಿನ್ ಹಾಕೊಂಡ್ ಬರ್ತಾ ಇದೆ. ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇದೆ. ಸಖತ್ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದೆ ಟೀಮು. ಮತ್ತೆ ನಿಮ್ಗೆಲ್ಲ ಗೊತ್ತಿರಾಗೆ ಇವತ್ತು ಮ್ಯಾಚ್ ಆಗ್ತಾ ಇರೋದು ಕೋಲ್ಕತ್ತಾದ ಕ್ರಿಕೆಟ್ ಕಾಶಿ ಆದಂತಹ ಈಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಅಲ್ಲಿ ಆಡಿದ ಮ್ಯಾಚ್ ಎಲ್ಲ ಒಂಥರ ಹೈ ಸ್ಕೋರಿಂಗ್ ಮ್ಯಾಚಸ್ ಆಗಿದೆ. ಲಾಸ್ಟ್ ಅಷ್ಟೇ ಕೋಲ್ಕತ್ತಾ ಮುಂಬೈ ಮೇಲೆ ಆಡಿತ್ತಲ್ವಾ, ಅದು ಅಷ್ಟೇ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು. ಎಲ್ಲ ನೋಡಿರ್ತೀರ ಮ್ಯಾಚ್ 200+ ನ ಕ್ರಾಸ್ ಮಾಡಿದ್ರು. ಇಲ್ಲೇ ಗೊತ್ತಾಗ್ತಾ ಇದೆ ಇವತ್ತೂ ಹೈ ಸ್ಕೋರಿಂಗ್ ಮ್ಯಾಚ್ ಆಗುವ ಸಾಧ್ಯತೆ ಇದೆ ಅಂತ. ಸ್ಟ್ಯಾಟ್ಸ್ ಅಂತ ಬಂದಾಗ ಇವ್ರು ಟೋಟಲ್ ಆಡಿರೋದು 20 ಮ್ಯಾಚಸ್ ಬಂದು 35. KKR 21 ಮ್ಯಾಚಸ್ ವಿನ್ ಆಗಿದ್ರೆ, ಇನ್ ಪಂಜಾಬ್ ಬಂದು 13 ಮ್ಯಾಚಸ್ ವಿನ್ ಆಗೋದು. ಇಲ್ಲಿ ಗೊತ್ತಾಗ್ತಾ ಇದೆ KKR ಡಾಮಿನೆನ್ಸ್ ಜಾಸ್ತಿ ಇದೆ ಅಂತ. ಹೌದು, ಇದು ಒಂಥರ ಇಂಡಿಯಾದಾಯ್ತು. ಬಟ್ ಈಗ ರೀಸೆಂಟ್ ಫಾರ್ಮ್ ನೋಡಿದ್ರೆ ಪಂಜಾಬ್ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಟೀಮು ಸಖತ್ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದೆ. ಬಟ್ KKR ಕಡೆ ಸ್ವಲ್ಪ ಗೊಂದಲ ಇದೆ ಅಂತಾನು ಹೇಳ್ಬೋದು. ಮತ್ತೆ ಈ ಗ್ರೌಂಡ್ ಅಲ್ಲಿ ಆಡಿರೋ ಟೋಟಲ್ ಬಂದು 14 ಮ್ಯಾಚಸ್ ಇವರು. ಇದರಲ್ಲಿ 9 KKR ವಿನ್ ಆಗಿದ್ರೆ, ಇನ್ ಪಂಜಾಬ್ ಬಂದು 4 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲಿ ಗೊತ್ತಾಗ್ತಾ ಇದೆ ಹೋಮ್ ಗ್ರೌಂಡ್ ಅಲ್ಲೂ ಅಷ್ಟೇ ಕೋಲ್ಕತ್ತಾನೇ ಡಾಮಿನೇಟ್ ಮಾಡಿದೆ ಅಂತ. ಮತ್ತೆ ಈ ಟೀಮ್ಸ್ ನ ಪ್ಲೇಯಿಂಗ್ 11 ನೋಡೋಣ. ನಿಮ್ಗೆಲ್ಲ ಗೊತ್ತಿರಾಗೆ ಲಾಸ್ಟ್ ಮ್ಯಾಚ್ ಸರಿಯಾಗಿ ಆಗಿಲ್ಲ. ಯಾವುದೇ ಬ್ಯಾಟರ್ ಅಷ್ಟೇ ಇವ್ರ ಕಡೆ ರಘುವಂಶಿ ಒಬ್ಬರೇ ಇವ್ರ ಕಡೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಇವ್ರನ್ನ ಬಿಟ್ರೆ ಬೇರೆ ಯಾರ ಕೈಲೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಪಡ್ತಾ ಇದ್ದಾರೆ. ಈ ಮ್ಯಾಚ್ಗೂ ಅಷ್ಟೇ ನನ್ಗೆ ಗೊತ್ತಿರಾಗೆ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ಯಾಕಂದ್ರೆ ಇವ್ರಿಗೆ ಬ್ಯಾಕಪ್ ಪ್ಲೇಯರ್ಸ್ ಸರಿಯಾಗಿಲ್ಲ ಚೇಂಜ್ ಮಾಡೋಕ್ಕೂ. ಇನ್ನ ನಮ್ಮ ಇಂಡಿಯನ್ ಬ್ಯಾಟರ್ಸ್ ಯಾರಾದ್ರೂ ಚೇಂಜ್ ಮಾಡ್ಬೇಕಾದ್ರೆ ಮನೀಶ್ ಪಾಂಡೆ ಒಬ್ಬರಿದ್ದಾರೆ. ಅವ್ರು ನಾಡ್ಸೋದು ಡೌಟ್ ಇದೆ. ಆದ್ರಿಂದ ಚೇಂಜ್ ಮಾಡೋಕ್ಕೂ ಆಗ್ತಾ ಇಲ್ಲ. ಇವ್ರಿಗೆ ಯಾವ ತರ ಇದೆ ಅಂತ ಸಖತ್ ಕಷ್ಟ ಆಗ್ತಾ ಇದೆ. ಇವ್ರಿಗೆಲ್ಲ ನಿಮ್ಗೆಲ್ಲ ಗೊತ್ತಿರಾಗೆ KKR ಇಂದ ಸಖತ್ ಒಂದು 3 to 4 ಮೆಂಬರ್ಸ್ ಇಂಜುರಿ ಆಗಿ ರೂಲ್ಡ್ ಔಟ್ ಆಗ್ಬಿಟ್ರು. ಅವ್ರ ಪ್ಲೇಸ್ ಯಾರು ತಕ್ಕಂಗೆ ರೀಪ್ಲೇಸ್ ಕೂಡ ಮಾಡ್ಕೊಳಕ್ ಆಗಿಲ್ಲ. ಆದ್ರಿಂದ ಒಂಥರ ಪ್ಲೇಯಿಂಗ್ 11 ಮಾಡೋದ್ರಲ್ಲಿ ಗೊಂದಲ ಇದೆ ಅಂತ ಹೇಳ್ಬೋದು. ಬೇರೆ ಆಪ್ಷನ್ ಇಲ್ಲ. ಇವರು ಈ ಟೀಮ್ ಜೊತೆನೆ ಹೋಗ್ಬೇಕು. ಬೇರೆ ಇನ್ನು ಯಾರೋ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ಅವ್ರನ್ನ ಯಾರಾದ್ರೂ ತರಬೇಕಾಗುತ್ತೆ. ಆ ಕೆಲಸ ಮಾಡ್ತಾರ, ಅದನ್ನ ಮಾಡೋ ಡೌಟು. ಆದ್ರಿಂದ ಈ ಟೀಮ್ ಜೊತೆನೆ ಹೋಗ್ಬೋದು ಇವರು. ಮತ್ತೆ ಪಂಜಾಬ್ದು ಅಷ್ಟೇ ಸೇಮ್. ಅವ್ರು ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ. ಯಾರು ಚೇಂಜ್ ಮಾಡ್ತಾರೆ ವಿನ್ನಿಂಗ್ ಕಾಂಬಿನೇಷನ್ ಸೇಮ್ 11 ಜೊತೆನೆ ಅವರು ಈ ಮ್ಯಾಚ್ಗೆ ಹೋಗ್ತಾರೆ. ಮತ್ತೆ ಪಿಚ್ ರಿಪೋರ್ಟ್ ಅಂತ ಬಂದಾಗ ಇದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಹೌದು, ಇಲ್ಲಿ ಬ್ಯಾಟಿಂಗ್ ಆಡಕ್ ಸಖತ್ ಇಷ್ಟ ಪಡ್ತಾರೆ. ಬೌಲಿಂಗ್ ಮಾಡಕ್ ಸಖತ್ ಕಷ್ಟ ಪಡ್ತಾರೆ. ಇಲ್ಲಿ ಬೌಲಿಂಗ್ ಯಾವಾಗ ಅಸಿಸ್ಟ್ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಓವರ್ ಇಂದ 6th ಓವರ್ ಇರುತ್ತಲ್ವಾ, ಅಲ್ಲಿ ಸ್ವಲ್ಪ ಫಾಸ್ಟ್ ಬೌಲರ್ಗೆ ಸ್ವಲ್ಪ ಅಸಿಸ್ಟ್ ಆಗುತ್ತೆ. ಏನಂದ್ರೆ ಸೀಮ್ ಇರ್ಬೋದು, ಸ್ವಿಂಗ್ ಇರ್ಬೋದು, ಅದೆಲ್ಲ ಆಗುತ್ತೆ. ಮತ್ತೆ ಬರ್ತಾ ಬರ್ತಾ ಎಲ್ಲ ಸ್ಪಿನ್ನರ್ಸ್ ಅವರೆಲ್ಲ ನೆಗೋಷಿಯೇಟ್ ಆಗ್ಬಿಡ್ತಾರೆ ಈ ಗ್ರೌಂಡ್ ಅಲ್ಲಿ. ಈ ಗ್ರೌಂಡ್ ಅಲ್ಲಿ ಹೈ ಸ್ಕೋರಿಂಗ್ ಆಗುವ ಸಾಧ್ಯತೆನೇ ಜಾಸ್ತಿ ಇದೆ. ಯಾಕಂದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ವಾ. ಇವತ್ತು ಅಷ್ಟೇ ಹೈ ಸ್ಕೋರಿಂಗ್ ಮ್ಯಾಚ್ ನ ನೋಡ್ಬೋದು. ಮತ್ತೆ ಈ ಗ್ರೌಂಡ್ ಅಲ್ಲಿ ಅವರೇಜ್ ವಿನ್ನಿಂಗ್ ಸ್ಕೋರ್ ಬಂದು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ 180+ ನ ಕ್ಲಾಕ್ ಮಾಡ್ಬೇಕು. ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ ಡಿಪೆಂಡ್ ಮಾಡ್ಕೋಬೇಕಾದ್ರೆ. ಮತ್ತೆ ಸೆಕೆಂಡ್ ಆವರೇಜ್ ವಿನ್ನಿಂಗ್ ಸ್ಕೋರ್ ಬಂದು ಬಿಲೋ 180 ಇರಬೇಕು. ಯಾಕಂದ್ರೆ ನೀವು ಏನಾದ್ರು 180+ ಕೊಟ್ಟು 200 ಆ ತರ ಎಲ್ಲ ಕೊಟ್ರೆ ನಿಮ್ಗೆ ಚೇಂಜ್ ಮಾಡಕ್ ಕಷ್ಟ ಆಗುತ್ತೆ. ಹೌದು, ಯಾವ್ದೇ ಆಗ್ಲಿ 200+ ನ ಕ್ಲಾಕ್ ಮಾಡಿದ್ಮೇಲೆ ನಿಮ್ಗೆ ಚೇಂಜ್ ಮಾಡಕ್ ಕಷ್ಟನೇ ಆಗೋದು. ಆದ್ರಿಂದ ನೀವೇನಾದ್ರು ಚೇಂಜ್ ಮಾಡ್ಬೇಕು ಅನ್ಕಂದ್ರೆ 180 ಒಳಗಡೆ ಕಟ್ ಆಗ್ಬೇಕು. ನೀವು ಅದನ್ನ ಚೇಂಜ್ ಮಾಡ್ಬೇಕು. ಆಗ ಈಸಿ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ IPL ಮ್ಯಾಚಸ್ ಆಗಿರೋದು 100 ಮ್ಯಾಚಸ್. 100 ಮ್ಯಾಚಸ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು 42 ಮ್ಯಾಚಸ್ ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 57 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ಗೊತ್ತಾಗ್ತಾ ಇದೆ ಯಾವ ಚೇಸಿಂಗ್ ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ. ಅದಕ್ಕೆ ಯಾರಾದ್ರೂ ಟಾಸ್ ವಿನ್ ಆದ್ರೆ ಚೇಸಿಂಗ್ ಗೆ ತಗೋತಾರೆ. ನೋಡೋಣ ಇವತ್ತು ಯಾರು ಮ್ಯಾಚ್ ವಿನ್ ಆಗ್ತಾರೆ ಅಂತ. ಪಂಜಾಬ್ ಅಂತೂ ಸಖತ್ ಫಾರ್ಮ್ ಅಲ್ಲಿ ಕಾಣ್ತಾ ಇದೆ, ಸಖತ್ ಕಾನ್ಫಿಡೆಂಟ್ ಅಲ್ಲಿ ಕಾಣ್ತಾ ಇದೆ. ಕೋಲ್ಕತ್ತಾ ಲಾಸ್ಟ್ 2 ಮ್ಯಾಚಸ್ ಸೋತಿರೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಸ್ವಲ್ಪ ಕುಗ್ಗಿರುತ್ತೆ ಅವರಲ್ಲಿ. ನೋಡೋಣ ಅವ್ರ ಕಡೆ ಯಾರು ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅಂತ. ನನ್ಗೆ ಇದೆಲ್ಲ ನೋಡಿದ್ದಾದ್ಮೇಲೆ ನನ್ಗೆ ಅನ್ಸ್ತಾ ಇರೋದೇನಂದ್ರೆ ಪಂಜಾಬ್ ವಿನ್ ಆಗುತ್ತೆ ಅಂತ ಇವತ್ತು. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.